ಈಗ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ನಿಧಿ ಮತ್ತೆ ಅರ್ಜುನ್ ಎಂಗೇಜ್ಮೆಂಟ್ ಬಹಳನೇ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈಗಾಗಲೇ ಮೆಹಂದಿ ಶಾಸ್ತ್ರ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬರುತ್ತಿದ್ದು, ತಾವೆಲ್ಲರೂ ಕೂಡ ಗಮನಿಸ್ತಿರುವ ಹಾಗೆ ಸಖತ್ತಾಗಿ ಎಲ್ಲರೂ ಕೂಡ ಮಿಂಚ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂತಹ ಒಂದು ಧಾರಾವಾಹಿ ಅನ್ಬೋದು, ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಧಾರಾವಾಹಿಯನ್ನ ಇಷ್ಟಪಟ್ಟಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಧಾರಾವಾಹಿಯಲ್ಲಿ ಬರುವಂತ ಎಲ್ಲಾ ಕಲಾವಿದರು ತುಂಬಾನೇ ಫೇಮಸ್. ಸೊ ಹೀಗಾಗಿ ಜನರಿಗೆ ತುಂಬಾನೇ ಇಷ್ಟ ಆಗಿರುವಂತ ಧಾರಾವಾಹಿ ಪ್ರಾಜೆಕ್ಟ್ ಇದು. ಸೊ ನೋಡೋಣ ಮುಂದೆ ಎಂಗೇಜ್ಮೆಂಟ್ ನಡೆಯುತ್ತಾ ಕರ್ಣ ಮತ್ತೆ ನಿಧಿ ಒಂದಾಗ್ತಾರ ಅಥವಾ ಅರ್ಜುನ್ ಜೊತೆ ಎಂಗೇಜ್ಮೆಂಟ್ ನಡೆದು ಬಿಡುತ್ತಾ ಅಂತ ಜನರು ಕೂಡ ಕಾಯ್ತಿರುವಂತ ಕಾರಣ ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಇದನ್ನ ನೋಡೋಕೆ, ತಿಳ್ಕೊಳ್ಳೋಕೆ. ಅದ್ಭುತವಾದಂತ ಒಂದು ಧಾರಾವಾಹಿ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಕರ್ಣ ಮತ್ತೆ ನಿಧಿ ಲವ್ ಮಾಡ್ತಿದ್ದಾರೆ, ಆದ್ರೆ ವಿಚಾರ ಯಾರಂತ ಯಾರಿಗೂ ಕೂಡ ತಿಳಿದೇ ಇಲ್ಲ. ಅದು ಕೆಲವು ಮಂದಿಗೆ ಮಾತ್ರ ತಿಳಿದಿರೋದು. ಅಂದ್ರೆ ಉದಾಹರಣೆಗೆ ರಮೇಶ್ಗೆ ಆಗಿರ್ಬೋದು. ಈ ರೀತಿ ನಿತ್ಯಾಗಿನ ಸತ್ಯ ಗೊತ್ತಾಗ್ಬೇಕಿದೆ. ನಿತ್ಯ ಏನಂದ್ರೆ ಏನು ಕೂಡ ಪಾಪ ಮುಗ್ಧೆಯ ರೀತಿ. ಸೊ ಹೀಗಾಗಿ ಆಕೆಗೆ ಏನು ಕೂಡ ಸತ್ಯ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಗೊತ್ತಾದ್ರೆ ಖಂಡಿತವಾಗಿಯೂ ಕೂಡ ಮದುವೆನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಬಟ್ ಪ್ರೋಮೋದಲ್ಲಿ ತೋರಿಸಿದ್ದಾರೆ ನಿಧಿಗೆ ಮತ್ತೆ ಕರ್ಣಗೆ ಲವ್ ಇರುವಂತದ್ದು, ಮದುವೆಗೆ ಇಷ್ಟಪಟ್ಟು ಆಗ್ಬೇಕು ಅಂದ್ಕೊಂಡಿದ್ರು. ಬಟ್ ಅಲ್ಲಿ ನಿತ್ಯ ಎಂಟ್ರಿ ಆಗಿ ನಿತ್ಯ ಮದುವೆ ಆಗೋಗುತ್ತೆ. ಸೊ ಹೀಗಾಗಿ ಅರ್ಜುನ್ ಜೊತೆಗೆ ಮದುವೆ ಮಾಡಿಸೋದು ಬೇಡ ಅಂತ ಅದು ಕೂಡ ಪ್ರೋಮೋದಲ್ಲಿ ತೋರಿಸಿರ್ತಾರೆ. ಅದೆಲ್ಲರೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗ್ಬೋದು. ಒಟ್ಟಾರೆ ಈಗ ನಿಧಿ ಮತ್ತೆ ಅರ್ಜುನ್ ಎಂಗೇಜ್ಮೆಂಟ್ ಸಹ ನಡೆಯುತ್ತಿದ್ದು, ಜನರು ಕೂಡ ಏನಾಗ್ಬೋದು ಮುಂದೆ ಅಂತ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಕುಳಿತಿದ್ದಾರೆ.